ನಮಸ್ಕಾರ, ವೆಲ್ಕಮ್ ಟು ಆರಂಭ ಡಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ಟ್ಯಾಕ್ಸಿಕ್ನ ಮನಮೋಹಕ ಹಾಡಿನ ನಂತರ ಈಗ ಟ್ಯಾಕ್ಸಿಕ್ ಸಿನಿಮಾದ ಹೈಪ್ ಇನ್ನೂ ಹೆಚ್ಚಾಗಿದೆ. ಈಗ ಹಿಂದಿಯ ಡಿಸ್ಟ್ರಿಬ್ಯೂಷನ್ ಹಕ್ಕನ್ನು ಎ ಫಿಲ್ಮ್ಸ್ ತೆಗೆದುಕೊಂಡಿದ್ದು ಒಟ್ಟು 4500 ಸ್ಕ್ರೀನ್ಗಿಂತ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡಲು ಡಿಸೈಡ್ ಮಾಡಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಹಿಂದಿಯಲ್ಲಿ ಅತಿ ದೊಡ್ಡ ಸ್ಕೇಲಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಸೌತ್ ಇಂಡಿಯಾದ ಮೊಟ್ಟ ಮೊದಲ ಸಿನಿಮಾ ಆಗಿ ಈಗ ಟ್ಯಾಕ್ಸಿಕ್ ಕಾಣಿಸ್ಕೊಳ್ತಾ ಇದೆ. RRR, ಪುಷ್ಪ ಮತ್ತು KGF ಇವೆಲ್ಲ ದಾಖಲೆಗಳನ್ನು ಮೀರಿಸಿ 4500 ಸ್ಕ್ರೀನ್ಗಳನ್ನು ಈಗ ಎ ಫಿಲ್ಮ್ ಆಲ್ರೆಡಿ ಬುಕ್ ಮಾಡಿದೆ. ಟ್ಯಾಕ್ಸಿ ದೊಡ್ಡ ಮಟ್ಟಿಗೆ ರಿಲೀಸ್ಗೆ ಇದೊಂದು ಸಾಕ್ಷಿಯಾಗಲಿದೆ. ಟ್ಯಾಕ್ಸಿಕ್ನ ಒಟ್ಟಾರೆ ಸಾಂಗ್ಗಳು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಅದಲ್ಲದೆ ಟ್ರೈಲರ್ಗೋಸ್ಕರ ಎಲ್ಲರೂ ಈಗ ವೇಟ್ ಮಾಡ್ತಾ ಇದ್ದಾರೆ. ಆಗಸ್ಟ್ 8ಕ್ಕೆ ಟ್ರೈಲರ್ ಬರ್ಬೋದು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸಿನಿಮಾ ಇನ್ನೇನು ಆಗಸ್ಟ್ 26ಕ್ಕೆ ರಿಲೀಸ್ ಆಗ್ತಾ ಇದ್ದು ಎಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಶೀಘ್ರದಲ್ಲಿಯೇ ಶುರುವಾಗಲಿದೆ ಅಂತ ಸಿನಿಮಾ ತಂಡ ಹೇಳ್ತದೆ. ರಿಲೀಸ್ ಆಗಿರುವಂತಹ ಟೀಸರ್, ಟ್ರೈಲರ್ ಮತ್ತು ಸಾಂಗ್ಗಳನ್ನು ನೋಡ್ತಾ ಇದ್ದರೆ ಟ್ಯಾಕ್ಸಿಕ್ ರಿಲೀಸ್ಗೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಟ್ಯಾಕ್ಸಿಕ್ ಸಿನಿಮಾದ ಡ್ಯೂರೇಷನ್ಗೆ ಬರೋದಾದರೆ 3 ತಾಸು ಮತ್ತು 15 ನಿಮಿಷಗಳ ಕಾಲ ಟ್ಯಾಕ್ಸಿಕ್ ಸಿನಿಮಾದ ಡ್ಯೂರೇಷನ್ ಇದೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಾಗಿದೆ. ಇದು ಹೆಚ್ಚು ಕಡಿಮೆ ದುರಂಧರ್ ಸಿನಿಮಾಗಿಂತ 10 ನಿಮಿಷ ಜಾಸ್ತಿ. ಅಂದರೆ ದುರಂಧರ್ ಸಿನಿಮಾ 3 ತಾಸು 5 ನಿಮಿಷಗಳ ಕಾಲ ಇತ್ತು. ಇದು 3 ತಾಸು 15 ನಿಮಿಷಗಳ ಕಾಲ ಈಗ ಟ್ಯಾಕ್ಸಿಕ್ ಸಿನಿಮಾ ರನ್ ಆಗಲಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗಳು ಎಲ್ಲ ನಡೆದಿದ್ದು ರಾಯ ಮತ್ತು ಟಿಕೆಟ್ ಮೇಲೆ ಎಲ್ಲರ ಕಣ್ಣು ಈಗ ಬಿದ್ದಿದೆ. ಸಿನಿಮಾದ ಕಂಟೆಂಟನ್ನು ತುಂಬ ಸಸ್ಪೆನ್ಸ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಟ್ರೈಲರ್ ಟೀಸರ್ ರಿಲೀಸ್ ಆದ್ರೂ ಎಲ್ಲಿಯೂ ಕಥೆಯು ಯಾರಿಗೂ ಗೆಸ್ ಮಾಡೋ ರೀತಿ ಇಲ್ಲ. ತುಂಬ ದೊಡ್ಡ ಸ್ಕೇಲಲ್ಲಿ ತುಂಬ ಟ್ವಿಸ್ಟ್ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಆಗಸ್ಟ್ 8ರಲ್ಲಿ ಟ್ರೈಲರ್ ರಿಲೀಸ್ ಆಗುವ ಸಾಧ್ಯತೆ ಇದ್ದು ಟ್ರೈಲರ್ ಆದ ನಂತರ ವಿವಿಧ ನಗರಗಳಲ್ಲಿ ಸ್ಟೇಜ್ ಪ್ರಮೋಷನ್ಗಳನ್ನು ಸ್ಟಾರ್ಟ್ ಮಾಡಲಿದ್ದು ಚಿತ್ರತಂಡ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಟ್ಯಾಕ್ಸಿಕ್ ಸಿನಿಮಾದ ಪ್ರಮೋಷನ್ ಜೋರಾಗಿ ನಡೀತಾ ಇದ್ದು ಅದರ ಜೊತೆ ರಾಮಾಯಣದ ಸಿನಿಮಾದ ಕೆಲಸದಲ್ಲೂ ಸಹ ಯಶ್ ಅವರು ಭಾಗಿಯಾಗಿರೋದ್ರಿಂದ ಟ್ಯಾಕ್ಸಿಕ್ ಸಿನಿಮಾದ ರಿಲೀಸ್ನ ನಂತರ ಮತ್ತೆ ರಾಮಾಯಣದಲ್ಲಿ ಅವರು ಮುಂದುವರಿಯಲಿದ್ದಾರೆ ಅಂತ ಹೇಳಲಾಗ್ತಿದೆ. ಟ್ಯಾಕ್ಸಿಕ್ ಸಿನಿಮಾದ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಆರಂಭ ಡಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ.